ನಮ್ಮ ಕನ್ನಡದ ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಷನ್ ಮಾಡಿದ ಈ ಅಯೋಗ್ಯ 2 ಎಂಬ ಮಹಾಕಾವ್ಯ ನೋಡಿದ ಮೇಲೆ ನನ್ಗನ್ಸಿದ್ದು ಏನಪ್ಪಾ ಅಂದ್ರೆ ಕನ್ನಡದ ಪ್ರೇಕ್ಷಕರನ್ನು ಚೂತ್ಯ ಮಾಡಕ್ಕೆ ಈ ಸಿನಿಮಾ ಮಾಡಿದ್ದಾರೆ ಅಂತ ಕಾಣುತ್ತೆ. 2018ರಲ್ಲಿ ರಿಲೀಸ್ ಆದ ಅಯೋಗ್ಯ ಇದಕ್ಕಿಂತ 100 ಪಟ್ಟು ಚೆನ್ನಾಗಿತ್ತು. ಸಾಂಗ್ಸ್ ಆಗ್ಲಿ, ಸ್ಟೋರಿ ಆಗ್ಲಿ, ಕಾಮಿಡಿ ಆಗ್ಲಿ ಎಕ್ಸಲೆಂಟ್. ಆದ್ರೆ ಈ ಅಯೋಗ್ಯ 2 ನೋಡಿದ ಮೇಲೆ ನಿಜಕ್ಕೂ ನಾನು ಅಯೋಗ್ಯ ಆದೆ. ನಮ್ಮ ಕನ್ನಡದ ಡೈರೆಕ್ಟರ್ಗಳು ಇನ್ನೂ ಭೋಜ್ಪುರಿ ಕಾಲದಲ್ಲಿ ಇದ್ದಾರೆ ಅಂತ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಯ್ತು. ನಮ್ಮ ಕನ್ನಡದ ಡೈರೆಕ್ಟರ್ಗಳು ಬದಲಾಗಬೇಕು. ಆಡಿಯನ್ಸ್ ಪಲ್ಸ್ ಏನು ಅಂತ ತಿಳ್ಕೋಬೇಕು. ಕಾಲಕ್ಕೆ ಅಪ್ಡೇಟ್ ಆಗ್ಬೇಕು. ಅದು ಬಿಟ್ಟು ತಾತಪ್ಪನ ಕಾಲದ ಮೇಕಿಂಗು, ಗಂಧ ಗಾಳಿ ಇಲ್ಲದ ಸ್ಟೋರಿ. ಇನ್ನು ಈ ಸಿನಿಮಾದ ಬಿಗಿನಿಂಗ್ ನಲ್ಲಿ ಹೀರೋಗೆ ವಿಪರೀತ ಬಿಲ್ಡಪ್ ಕೊಟ್ಟವ್ರೆ. ಅದಕ್ಕಂತಾನೆ ಸಪರೇಟ್ ಒಂದು ಫೈಟು 2 ಸಾಂಗು ಸ್ಪೆಷಲ್ ಆಗಿ ಕಂಪೋಸ್ ಮಾಡಿದ್ದಾರೆ. ಫಸ್ಟ್ ಸೀನು ಅಂಬರೀಷ್ ಅಭಿಮಾನಿಗಳಿಗೆ. ಇದರಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನು ಅಂಬರೀಷ್ ಅಭಿಮಾನಿಗಳಿಗೆ ಅರ್ಪಣೆ ಮಾಡಿದ್ದಾರೆ. ಸೆಕೆಂಡ್ ಸೀನು ರವಿಚಂದ್ರನ್ ಅವರಿಗೆ ಅರ್ಪಣೆ. ಈ ಸಿನಿಮಾದಲ್ಲಿ ಕೊನೆಯ ತನಕ ಕತೆ ಕಾಮಿಡಿ ಎಲ್ಲಿದೆ ಅಂತ ಬೂತ್ ಕನ್ನಡಿ ಹಾಕೊಂಡು ಹುಡುಕ್ದೆ. ನನಗೆ ಸಿಕ್ಕಿದ್ದು ಮಾತ್ರ ವಲ್ಗರ್ ಕಾನ್ವರ್ಜೇಷನ್, ಡಬಲ್ ಮೀನಿಂಗ್ ಡೈಲಾಗ್. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಸ್ಟೋರಿನೇ ಇಲ್ಲ. ಆ ಸ್ಟೋರಿಯಲ್ಲಿ ದಮ್ ಇಲ್ಲ. ಇನ್ನು ಬೇಸಿಕ್ ಸ್ಟೋರಿ ಲೈನ್ ಏನಂತ ಹೇಳ್ಬೇಕು, ಸಿದ್ದೇಗೌಡ ವರ್ಸಸ್ ಬಚ್ಚೇಗೌಡ ಇವರ ಜಗಳ ಮಾತ್ರ ಈ ಸಿನಿಮಾದಲ್ಲಿ ಇರುತ್ತೆ. ಸ್ಟೋರಿಯಲ್ಲಿ ಲಾಜಿಕ್ ಇಲ್ಲ. ಕಾಮಿಡಿ ಕೇಳಲೇಬೇಡಿ, ಟೈಮ್ ಪಾಸ್ ಕಳ್ಳೆಪುರಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ಒಂದು ಹಿಟ್ ಸಿನಿಮಾ ಕೊಟ್ಮೇಲೆ ಅದಕ್ಕೆ ತಕ್ಕಂತೆ ಸ್ವೀಕ್ವಲ್ ಸಿನಿಮಾ ಮಾಡುವಾಗ ಜಾಗರೂಕತೆಯಿಂದ ಮಾಡಬೇಕು. ಈ ರೀತಿ ಬೇಕಾಬಿಟ್ಟಿ ಸಿನಿಮಾ ಮಾಡಿ ನಮ್ಮ ಸಿನಿಮಾಗೆ ಜನ ಬರ್ತಿಲ್ಲ, ನಮ್ಮ ಸಿನಿಮಾ ನೋಡ್ತಿಲ್ಲ ಅಂದ್ರೆ ತಪ್ಪು ಆಡಿಯನ್ಸ್ ಅಲ್ಲ, ಕಾಂಜಿ ಪಿಂಜಿ ಸಿನಿಮಾ ಮಾಡುವ ಮೇಕರ್ಗಳದ್ದು ತಪ್ಪು. ಫೈನಲ್ ಒಡಿಕ್ಟ್ ಏನಪ್ಪಾ ಅಂದ್ರೆ ಒಂದ್ಸಲ ಟ್ರೈ ಮಾಡ್ಬೋದು, ಆರಾಮವಾಗಿ ಸಿನಿಮಾ ನೋಡ್ಬೋದು. ಸೂಪರ್ ಎಕ್ಸಲೆಂಟ್. ರೀಸೆಂಟ್ ಟೈಮಲ್ಲಿ ನಾನು ನೋಡಿದ ಒನ್ ಆಫ್ ದ ಬೆಸ್ಟ್ ಮೂವಿ ಯಾವುದು ಅಂದ್ರೆ ಈ ಅಯೋಗ್ಯ 2. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.